ಈ ಒಂದು ಕಾರ್ಯಕ್ರಮ ಎಷ್ಟೊಂದು ಅದ್ಭುತವಾಗಿ ನಡೆದಿದೆ. ಇದನ್ನು ನೋಡುವಾಗ ಈ ಹಿಂದಿನ ಎಲ್ಲ ಮಾತುಗಳನ್ನು ಕೇಳಿದಾಗ ನನಗೆ ನನ್ನ ಬಾಲ್ಯ 3ನೇ ವರ್ಷ ನೆನಪಾಗ್ತದೆ. ಅಲ್ಲಿ ಕಲಿತಂತಹ ಒಂದು ಶ್ಲೋಕ, ಕರದ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರದೊಲೆ ಪಿತೈ ಗೌರಿ ಸದಾ ಕಾರ್ಯಕರ ದರ್ಶನ. ನಮ್ಮಮ್ಮ ಹೇಳಿಕೊಟ್ಟದ್ದು ಸುಪ್ರಭಾತೆ ಕರದರ್ಶನ ಅಂತ. ಆದರೆ ಈಗ ಪ್ರಭಾತ ಸುಮಾರು 5 ಗಂಟೆ ಆಯ್ತಲ್ಲ, ಅದಕ್ಕೆ ನಾನು ಸದಾ ಕಾರ್ಯಕರ ದರ್ಶನ ಅಂದ್ರೆ ಏನು, ನಮ್ಮ ಕೈಯಲ್ಲಿ ನಮ್ಮ ವಿಶ್ವವಿದೆ, ನಮ್ಮ ಭವಿಷ್ಯ ಇದೆ, ನಮ್ಮ ಸಂಪೂರ್ಣ ಬೆಳವಣಿಗೆ, ನಮ್ಮ ವ್ಯಕ್ತಿತ್ವ ಎಲ್ಲವೂ ಇದೆ. ಅದನ್ನೇ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಈ ಕಾರ್ಯಕ್ರಮದ ಗುರುವಾಗಿ ಕಾರ್ಕಳದ ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಚೇತನ ಅನ್ನೋರು ಅಂತಹ ಶ್ರೀಯುತ ಕಮಲೇಶ್ ಕಾಮತ್ ಅವರು ಹೇಳಿದ್ದಾರೆ. ಅವರ ಬಗ್ಗೆ ಹೇಳುವಾಗ ನಮ್ಮ ಈ ಕಾರ್ಯಕ್ರಮದ ಸಂಯೋಜಕರಾದಂತಹ ಶ್ರೀಯುತ ದೇವರಾಯ ಪ್ರಭುಗಳು ಒಂದು ಮಾತು ಹೇಳಿದರು. ಅವರು ನುಡಿ ಮತ್ತು ನಡೆ ಎರಡೂ ಒಂದೇ ಇದೆ ಅಂತ. ನಾನೀಗ ನುಡಿಬೇಕಾದ್ರೆ ಈ ಒಂದು ಮೈಕ್ ಹತ್ತಿರಬೇಕು, ನಡೆಯಬೇಕಾದ್ರೆ ಕಾಲನ್ನು ಕಟ್ಟಿಬೇಕು. ನಾನು ಸ್ವಲ್ಪ ಎತ್ತರದಲ್ಲಿ ಚಿಕ್ಕವರು, ಹಾಗಾಗಿ ನಾನು ಮೊದಲ ಅಡಿ ನೋಡಿಕೊಂಡೆ. ಈಗ ನುಡಿಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಹೆಚ್ಚು ಬೆಳೆಸ್ಕೊಂಡು ಹೋಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದನ್ನೆಲ್ಲವನ್ನು ಇದುವರೆಗೆ ಸಂಸ್ಕಾರದ ಬಗ್ಗೆ ಅಥವಾ ಏನು ನಮ್ಮ ಜೀವನದ ಒಂದು ಆಗುಹೋಗುಗಳ ಬಗ್ಗೆ ಎಲ್ಲವನ್ನು ಕೂಡ ಶ್ರೀಯುತ ಕಮಲೇಶ್ ಕಾಮತ್ ಹೇಳಿದ್ದಾರೆ. ಆಧ್ಯಾತ್ಮದ ಬಗ್ಗೆ, ಮಕ್ಕಳ ಬೆಳವಣಿಗೆಯ ಬಗ್ಗೆ, ಸಂಸ್ಕಾರದ ಬಗೆಗೆ, ಸಂಸ್ಕೃತಿಯ ಬಗೆಗೆ ನಮ್ಮ ಈಶ್ವರಿ ವಿದ್ಯಾಲಯದ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇವರಿಬ್ಬರು ಹೇಳಿದ್ಮೇಲೆ ನಾನೇನು ಹೇಳಿದ್ದೇನೆ, ಆದರೆ ನನ್ನನ್ನು ಅಧ್ಯಕ್ಷರು ಅಂತ ಹೇಳಿದ್ರಿಂದ ನಾನು ಮಾತಾಡದೇ ಇದ್ರೆ ತಾನಾಗಿ ಅವಮಾನ ಆಗ್ತದೆ ಅಂತ ಒಂದು 4 ಮಾತಲ್ಲ 3 ಮಾತು ಹೇಳ್ತೇನೆ. ಯಾಕೆಂದರೆ 3 ಮಾತು ಅನ್ನೋದು 3 ಜನರಿಗೆ ಸಲ್ತದೆ. ಒಂದು ತಾಯಿ, ಒಂದು ತಂದೆ, ಮತ್ತೊಂದು ಗುರು. ಅಥವಾ ನಾನು ಆರಂಭದಲ್ಲಿ ಹೇಳಿದ ಶ್ಲೋಕದ ಹಾಗೆ ಏನು ಲಕ್ಷ್ಮಿ, ಸರಸ್ವತಿ ಮತ್ತು ಗೌರಿ. ಅದು ಯಾರು ಬೇರೆ ದೇವತೆಗಳಲ್ಲ. ಲಕ್ಷ್ಮಿ ಅಂದರೆ ದುಡ್ಡು, ಪಾಂಚಾಳ. ಕರದ್ರೆ ವಸತಿ ಲಕ್ಷ್ಮಿ. ಲಕ್ಷ್ಮಿ ನಮ್ಮ ಮಕ್ಕಳಿಗೆಲ್ಲ ನಾವು ಚಿಕ್ಕಂದಲ್ಲಿ ಹೇಳಿಕೊಡ್ತಿದ್ವಿ, ನಾವು ಕಲ್ತದ್ದು ಜನ 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 ಜೇಬು ತುಂಬ ಅಲ್ವಾ. ಅದೇ ರೀತಿ ಕರಮಧ್ಯೆ ಸರಸ್ವತಿ. ನಾವು ಕಲಿತು ಬರೆದು ಒಳ್ಳೆ ವಿದ್ಯೆಯನ್ನು ಪಡೆದ್ರೆ ಲಕ್ಷ್ಮಿ ನಮ್ಮ ಅಲ್ಲ, ಸರಸ್ವತಿ ನಮ್ಮ ಬುದ್ಧಿಯಲ್ಲಿ ಇರ್ತಾಳೆ. ಆಗ
ನಮ್ಮ ಉದ್ಘಾಟಕರು ಹೇಳಿದ ಹಾಗೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ. ಅದನ್ನೇ ನನ್ನ ಗುರುಗಳು ಹೇಳ್ಕೊಟ್ಟಿದ್ರು ಶಾಲೆಯಲ್ಲಿ. ಆ ರೀತಿಯ ಶಿಕ್ಷಣ ಇದೆಯೋ ಗೊತ್ತಿಲ್ಲ ನನಗೆ. ಏನು ನನಗೆ ನನ್ನ ಲಿಲಿ ಟೀಚರ್ ಹೇಳಿಕೊಟ್ಟಂತಹ ಹಾಡು ಇವತ್ತಿಗೂ ನೆನಪಿದೆ. ಆ ಜೀವನ ನನ್ನ ತಂದೆಯೋ ಎರಡು ವರವ ಕೊಟ್ಟಿದ್ದಾನೆ, ಆ ದೇವರು ಕೊಟ್ಟ ವರಗಳು ಯಾವುವೆಂದರೆ, ಆ ದೇವರು ಕೊಟ್ಟ ವರಗಳು ಎರಡು ಪುಟ್ಟ ಕೈಗಳು, ಎರಡು ಪುಟ್ಟ ಕೈಗಳು ಯಾವ ಕೆಟ್ಟ ಕೆಲಸವನ್ನು ಮಾಡಬಾರದು. ನೋಡಿ, ನನ್ನ ಟೀಚರು ನನಗೆ 3ನೇ ಕ್ಲಾಸಲ್ಲಿ ಹೇಳಿಕೊಟ್ಟ ಪದ್ಯ ಇವತ್ತು 75 ವರ್ಷದಲ್ಲಿ ನೆನಪಿದೆ. ಯಾಕೆ? ಅದು ಅವರ ಹೇಳಿಕೊಟ್ಟಂತಹ ಪ್ರೀತಿಯಿಂದ ನಾನು ಅದೇ ಪ್ರೀತಿಯಿಂದ ಕಲಿತಿದ್ದೆ. ಈಗ ಶಾಲೆಯಲ್ಲಿ ಆ ರೀತಿ ಪದ್ಯಗಳು ಇದೆಯೇ? ಮಾತು ಮಾತ್ರ ತೆಗಿ, ಮಾತು ಮಾತ್ರ ತೆಗಿ. ಅವರಿಗಿಂತ ನಿನಗೆ ಹೆಚ್ಚು ಮಾತು ಬರಬೇಕು, ನಿನಗಿಂತ ಇನ್ನೊಬ್ಬರು ನೋಡಿ ಕಲಿ. ಹೊಂದಾಣಿಕೆ ಮಾಡೋದು, ಹೋಲಿಸುವುದು ಶಾಲೆಯಲ್ಲೂ ಉಂಟು. ಯಾವ ರೀತಿ ಬೈತಾರೆ ಟೀಚರ್ಸ್ ಅಂತ ಮೊನ್ನೆ ಒಂದು ಇದರಲ್ಲಿ ನೋಡಿದೆ ಮೊಬೈಲ್ನಲ್ಲಿ. ಏನ ಎಷ್ಟು ಮಾರ್ಕ್ಸ್ ನಿಮಗೆ ಗಣಿತದಲ್ಲಿ 100ರಲ್ಲಿ 3 ಮಾರ್ಕ್ಸ್ ತಗೊಂಡಿದ್ದೆಲ್ಲ ನನಗೆ ಅನಿಸಿಲ್ಲ ನಿನಗೆ? ಪಾಪ ಆ ಮಗು ಎದುರು ಹೋಗ್ತಾರೆ. ಅದೇ ಕನ್ನಡ ಟೀಚರ್ ಹಾಗೆ ಹೇಳ್ತಾರೆ, ಏನ ನಿಮಗೆ ಆಯು ಬರಲಿಕ್ಕೆ ಬರೋದಿಲ್ಲ ಎನ್ನುವ ಮಗು MMS. ಪಾಪ ಆ ಮಗು ಏನು ಮಾಡಬೇಕು? MMS ಹೋಗುದಾ, ಇನ್ನೊಂದು ಕಡೆ ಹೋಗುದಾ ಗೊತ್ತಾಗಲ್ಲ ರೀತಿ. ಅದು ಬಿಟ್ಟು ಮಕ್ಕಳನ್ನ ಅಲ್ಲಿಯೇ ನಾವು ತಿದ್ದಿದ್ರೆ, ನಾನು ಹೇಳಿದ್ನಲ್ಲ ಈಗ ಅಡಿ ಕಾಲು ನಾನು ನಿಲ್ಲುವಾಗ ನಾನು ಸ್ವಲ್ಪ ಬಿದ್ದ ಅಂತ ನಾನು ಅಡಿಗೆ ಒಂದು ಮನೆ ಇಟ್ಟುಕೊಂಡೆ. ಹಾಗೆ ಮಕ್ಕಳಿಗೂ ಕೂಡ ಅವರ ತಳಪಾಯ ಅಥವಾ ಅವರ ಅಡಿಪಾಯ, ಅವರ ಒಂದು ಆರಂಭದ ಶಿಕ್ಷಣ ಒಳ್ಳೆ ರೀತಿಯಲ್ಲಿ ಆದರೆ ಅವರು ಮೇಲೆ ಬೆಳೆಯುವಾಗ ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತಾರೆ. ನಾವು ಸ್ಲೋಗನ್ ಹೇಳ್ತಿರುವಾಗ ಮಕ್ಕಳೇ ಮಕ್ಕಳೇ ಏನೋ ಹೇಳಿ, ಮಕ್ಕಳೇ ದೇವರಲ್ಲ, ಮಕ್ಕಳೇ ಹೇಳಿ, ನೀವು ಹೇಳಬೇಕು, ನಾನಲ್ಲ. ಮಕ್ಕಳೇ ಇಲ್ಲ, ಯಾರು ಹೇಳೋದಿಲ್ಲ ದೇವರನ್ನ. ಯಾಕೆಂದ್ರೆ ದೇವರಿಗಾದ್ರೆ ಗೂಡಲ್ಲಿ ಕೂರಿಸಿ ಪೂಜೆ ಮಾಡ್ತೇವೆ ಅಲ್ವಾ? ಆದ್ರಿಂದ ನಾವು ಮಕ್ಕಳನ್ನು ದೇವರು ಅನ್ನೋದಿಲ್ಲ, ದೇವರು ಮಾತಾಡೋದಿಲ್ಲ. ಆದ್ರೆ ಮಕ್ಕಳು ಮಾತಾಡ್ತಾರೆ. ಮಕ್ಕಳಿಗೆ ಹೇಳ್ತಾರೆ ಏನಂತ, ನಮ್ಮ ಅಕ್ಕ ಯೋಚನೆ ಮಾಡಿ ಮಕ್ಕಳಿಗೆ ಎಷ್ಟು ಬುದ್ಧಿವಂತರಂತ. ನಾವೇನಾದ್ರೂ ಮಾಡ್ತಾ ಅಮ್ಮ ನನಗೆ ನೀನು ಹೀಗೆ ಹೇಳ್ತೀವಿ ಮಾಡಬೇಡ ಅಂತ, ನೀವು ಏನ್ ಮಾಡೋದಿಲ್ವಾ? ನೋಡಿ, ಮಕ್ಕಳಿಗೆ ಜಾಣಿದ್ದಾರೆ. ಅದು ಮಾತ್ರ ನೆನಪಿಟ್ಕೊಳ್ಳಿ. ಮಕ್ಕಳು ಯಾವತ್ತೂ ಕೂಡ ಹುಟ್ಟಿದ ಮಕ್ಕಳು ಯಾರು ಕೂಡ ಖಾಲಿ ಸ್ಲೇಟ್, ಖಾಲಿ ಪೇಪರ್ ಆಗಿ ಬರುವುದಿಲ್ಲ. ಬರುವಾಗಲೇ ಅವರ ತಲೆ ತುಂಬ ಜ್ಞಾನವಂತರಾಗಿಯೇ ಬರ್ತಾರೆ. ಹೇಗೆ ಅಭಿಮನ್ಯು ತಾಯ ಹೊಟ್ಟೆಯಲ್ಲಿದ್ದಾಗಲೇ ಎಲ್ಲವನ್ನು ಕೇಳಿ ಕೇಳಿ ಕಲಿತುಕೊಂಡೋ, ಅದೇ ರೀತಿ ಮಕ್ಕಳು ಕೂಡ ಜಾಣರಾಗಿ ಹೋಗ್ತಾರೆ. ಯಾವ ಮಕ್ಕಳು ದಡ್ಡರು ಅನ್ನೋ ಪದವೇ ಇಲ್ಲ, ಎಲ್ಲರೂ ಬುದ್ಧಿವಂತರೆ ಮಕ್ಕಳು. ಒಬ್ಬೊಬ್ಬರು ಮತ್ತೆ ಒಂದೊಂದು ರೀತಿ ಇರ್ಬೋದು. ಹೇಗೆ ನಮ್ಮ ಕೈ ನೋಡಿ 5 ವರ್ಷ ಇಲ್ಲ, ಒಂದು ಸಣ್ಣ ಒಂದು ಇದು, ಆಮೇಲೆ ದಪ್ಪದ್ದು, ಆಮೇಲೆ ಇದು ಮತ್ತೊಂದು ಗಿಡ್ಡದ್ದು. ಅದೇ ರೀತಿ ಮಕ್ಕಳಲ್ಲಿ ಕೂಡ ಬೇರೆ ಬೇರೆ ಇದಿರ್ತದೆ ಸಾಮರ್ಥ್ಯ. ಆದ್ದರಿಂದ ನಾವು ಮಕ್ಕಳನ್ನ ಪ್ರೀತಿಯಿಂದ ಸಂಸ್ಕಾರಯುಕ್ತರಾಗಿ ಅವರು ಮುಂದೆ ಹೇಗೆ, ಈಗ ಮಕ್ಕಳ ಮನೆಗೆ ಯಾರಾದ್ರೂ ಮನೆಗೆ ಬಂದರೆ ಏನು ಮಾಡ್ತಾರೆ ನೋಡಿದ್ದೇವೆ ನಾವು. ಮನೆಗೆ ಬಂದು ಮಕ್ಕಳು ಕೋಣೆ ಒಳಗೆ ಹೋಗಿ ಮಕ್ಕಳಿಗೆ ಶುರು ಮಾಡ್ತಾರೆ. ಯಾರಾದ್ರೂ ಮನೆಗೆ ಬಂದರೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳುವಂತೂ ಅವರಿಗೆ ವ್ಯವಹಾರ ಇಲ್ಲ. ಯಾಕೆ ಇಲ್ಲ? ನಾವು ಕಲಿಸಲಿಲ್ಲ, ಹೆತ್ತವರು ಕಲಿಸಲಿಲ್ಲ, ಶಾಲೆಯಲ್ಲಿ ಶಿಕ್ಷಕರು ಹೇಳ್ಕೊಳ್ಳೋದಿಲ್ಲ. ಹಾಗಾಗಿ ಈಗ ಸಂಸ್ಕಾರ ಅಂತ ಏನು ಶಿಕ್ಷಕರಿಗೆ ನಮ್ಮ ಮೇಡಮ್ ವಿದ್ಯಾರ್ಥಿಗಳನ್ನು ಹೇಳಿದ್ರು, ಮೇಡಮ್ ಅದು ನಮ್ಮ ಮಕ್ಕಳಲ್ಲಿ ಇಲ್ಲ. ಅದಕ್ಕಾಗಿ ಬಲೂನು ವಾಲ ಕುರ್ಚಿಯನ್ನು ದಯಮಾಡಿ ಸರಿಸಿಬಿಡಿ. ಎಲ್ಲ 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 ಒಬ್ಬೊಬ್ಬರಾಗಿ ಹೋಗಿ, ಶಿಸ್ತಿನಿಂದ ಹೋಗಿ, ಒಬ್ಬೊಬ್ಬರಾಗಿ ಹೋಗಿ, ಒಬ್ಬೊಬ್ಬರಾಗಿ ಹೋಗಿ.
ಈ ಹೆಸರು ಇದ್ದ ಮಕ್ಕಳು KH ಆರ್ ಶ್ರೀರಾಜ ಶೆಣೈ, ವಂಶಿತ ವಿಧಾತ್ರಿ ಮಾನವಿ